ಕಲಬುರಗಿಯ ಏನು ಈಶಾನ್ಯ ಪದವೀಧರ ಮತಕ್ಷೇತ್ರದ ಸೇವಾ ಆಕಾಂಕ್ಷಿ ಮತ್ತು ನಾಮಪತ್ರ ತಿರಸ್ಕೃತ ಅಭ್ಯರ್ಥಿಯಾಗಿದ್ದು ಇವತ್ತು ನಾನು ನನ್ನ ಸಾವಿರಾರು ಜನ ಬೆಂಬಲಿಗರು ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಏನು ನಿರುದ್ಯೋಗಿ ಯುವಕರು ಮತ್ತು ಸರ್ಕಾರಿ ನೌಕರರು ಮತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪ್ರೋತ್ಸಾಹ ನೀಡಿದಂತ ಸಾವಿರಾರು ಜನರಿಗೆ ನಾನು ಇವತ್ತು ಕ್ಷಮೆಯನ್ನ ಯಾಚಿಸ್ತೀನಿ. ಯಾಕಂದ್ರೆ ಇವತ್ತು ಯಾವುದೋ ಒಂದು ಟೆಕ್ನಿಕಲ್ ಸಮಸ್ಯೆಯಿಂದ ನನ್ನ ನಾಮಪತ್ರ ತಿರಸ್ಕಾರಗೊಂಡಿದ್ದು ಈ ಏನಿದು ಒಂದು ಚುನಾವಣೆಯನ್ನು ಕರಿತೀವಿ. ಈ ಚುನಾವಣೆ ಭಾರತ ದೇಶದ ಒಂದು ಹಬ್ಬ. ಈ ಹಬ್ಬದಲ್ಲಿ ನಾವು ಸಕ್ರಿಯವಾಗಿ ಭಾಗಿಯಾಗಬೇಕು. ಇಡೀ ಚುನಾವಣೆಯನ್ನ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ ಆರಿಸಿ ತರಬೇಕು ಅನ್ನುವ ಉದ್ದೇಶದಿಂದ ಇವತ್ತೇನದ ನಾವು ಎಲ್ಲ ನಮ್ಮ ಬೆಂಬಲಿಗರಿಂದ ನಾವು ಸ್ವತಂತ್ರ ಅಭ್ಯರ್ಥಿ ಆದಂತ ಏನು ನಾರಾ ಪ್ರತಾಪ್ ರೆಡ್ಡಿ ಅವರನ್ನ ಇವತ್ತು ನಾವು ಬೆಂಬಲಿಸುತ್ತಾ ಅವರಿಗೆ ಪ್ರಚಂಡ ಬಹುಮತದಿಂದ ನಾವೆಲ್ಲರೂ ಕೂಡ ಆರಿಸಿ ತರಬೇಕು ಮತ್ತು ಈ ಭಾಗದ ಹೈದರಾಬಾದ್ ಕರ್ನಾಟಕ ಭಾಗದ 371 ಜೆ ಕಲಂ ಸಮರ್ಪಕವಾಗಿ ಜಾರಿಗೆ ತರಬೇಕು. ಈ ಭಾಗದ ಸರ್ಕಾರಿ ನೌಕರರಿಗೆ ಏನು ಮುಂಬಡ್ತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯವನ್ನ ಸರಿಪಡಿಸಬೇಕು ಮತ್ತು ಈ ಭಾಗದಲ್ಲಿ ಏನು ಖಾಸಗಿ ಕಂಪನಿಗಳಲ್ಲಿ 80% ನೇಮಕಾತಿ ಮೀಸಲಾತಿಯನ್ನು ಕೊಡಬೇಕು. ಈ ಭಾಗದ ನಿರುದ್ಯೋಗಿ ಯುವಕರಿಗೆ ಸ್ಥಳೀಯದಲ್ಲೇ ಉದ್ಯೋಗಗಳನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನುವ ಏಕೈಕ ಒಂದೇ ಒಂದು ಉದ್ದೇಶದಿಂದ ಇಡೀ ಹೈದರಾಬಾದ್ ಕರ್ನಾಟಕದ ನನ್ನೆಲ್ಲ ಬೆಂಬಲಿಗರು ಮತ್ತು ಎಲ್ಲ ಸರ್ಕಾರಿ ನೌಕರರು ಮತ್ತು ಹಾಗೂ ನಿರುದ್ಯೋಗಿ ಯುವಕರಲ್ಲಿ ಮನವಿಯನ್ನ ಮಾಡುತ್ತಾ ಮತ್ತು ಇವತ್ತು ಈ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಸಕ್ರಿಯವಾಗಿ ಭಾಗಿಯಾಗಬೇಕು. ಯಾಕಂದ್ರೆ ಇದು ಪದವೀಧರಿಗೋಸ್ಕರ ನಡೆಯುವಂತ ಚುನಾವಣೆ ಆಗಿರೋದ್ರಿಂದ ಇವತ್ತು ಪ್ರತಿಭಾನ್ವಂತ ಏನು ವಿದ್ಯಾರ್ಥಿಗಳಿದ್ದೀರಿ, ಪ್ರತಿಭಾನ್ವಿತ ನಿರುದ್ಯೋಗಿ ಯುವಕರೇನಿದ್ದೀರಿ, ನೀವೆಲ್ಲರೂ ಕೂಡ ಈ ಚುನಾವಣೆಯನ್ನ ಮಾಡಬೇಕು ಮತ್ತು ನಿಮ್ಮ ಮೊದಲನೇ ಪ್ರಾಶಸ್ತ್ಯ ಮತವನ್ನ ನೀಡಿ ನಾರಾ ಪ್ರತಾಪ್ ರೆಡ್ಡಿ ಅವರನ್ನ ಸರ್ವ ಬಹುಮತದಿಂದ ಆರಿಸಿ ತರಬೇಕಂತೇಳಿ ಈ ಮೂಲಕ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಸರ್, ಈಗ ನಮ್ದು ಒಂದು 371 ಜೆ ಕಲಂ ಬಗ್ಗೆ ಅವರು 1987ರಿಂದ ದಿವಂಗತ ವೈಜನಾಥ್ ಪಾಟೀಲ್ ಅವರ ಜೊತೆಗೆ ಹೋರಾಟ ಚಳವಳಿಗಳನ್ನ ಮಾಡುತ್ತಾ ಇವತ್ತು ಆ 371 ಜೆ ಕಲಂ ಈ ಭಾಗಕ್ಕೆ ಏನು ಲಾಗು ಆಯ್ತು ಆ ಲಾಗು ಆಗುವ ಉದ್ದೇಶದಿಂದ ಬಹಳಷ್ಟು ಎಫರ್ಟ್ಸ್ ಹಾಕಿ ಆ ವೈಜನಾಥ್ ಪಾಟೀಲ್ ಅವ್ರ ಜೊತೆಗೆ ಇರುವಂತ ಅನ್ವಯಿ ಅದ್ರ ಜೊತೆಗೆ ಇನ್ನೊಂದು ಏನು ನಮ್ಮ ಪ್ರಣಾಳಿಕೆ ಏನಿದ್ದು, ನಾನೊಬ್ಬ ಕ್ಯಾಂಡಿಡೇಟ್ ಆಗಿದ್ದು ನನ್ನ ಪ್ರಣಾಳಿಕೆ 371 ಜೆ ಕಲಂ ಬಗ್ಗೆ ಏನು ಪ್ರಣಾಳಿಕೆ ಇತ್ತು, ಸರ್ಕಾರಿ ನೌಕರರ ಬಗ್ಗೆ ಏನಿತ್ತು, ನಿರುದ್ಯೋಗಿ ಯುವಕರ ಬಗ್ಗೆ ಏನಿತ್ತು, ಆ ಪ್ರಣಾಳಿಕೆಯನ್ನ ತಮ್ಮ ಪ್ರಣಾಳಿಕೆ ಅಂತ ಹೇಳಿ ಇವತ್ತು ಅವರು ಘೋಷಿಸಿರೋದ್ರಿಂದ ಇವತ್ತು ಎಲ್ಲಾ ರೀತಿಯಾಗಿ ಇವತ್ತು ಏನು ಕಾಂಗ್ರೆಸ್, ಬಿಜೆಪಿ, JDS ಪಕ್ಷಗಳದಾವ, ಇವತ್ತು ಈ ಪಕ್ಷಗಳನ್ನ ಹೊರತುಪಡಿಸಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನ ಇವತ್ತು ಆರಿಸಿ ತರಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ ಸಮಾಜ ಸೇವಕರಾಗಿರುವುದರಿಂದ ಅವರನ್ನು ನಾವು ಇವತ್ತು ಬೆಂಬಲಿಸ್ತಾ ಇದ್ದೀವಿ ಅಂತ ಹೇಳಿ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನ ನೀಡಿ.